ಕೆಲವು ಸಾರಿ ಏನು ಹೇಳುತ್ತೆ, ಅಂಕೆ ಸಂಖ್ಯೆಗಳಿದಾವಲ್ಲ ಸ್ವಲ್ಪ ಉತ್ಪ್ರೇಕ್ಷಿತವಾಗಿರುತ್ತೆ. ಉದಾಹರಣೆಗೆ ನಾನು ಹೈಸ್ಕೂಲ್ನಲ್ಲಿ ಓದುವಾಗ, ಸಂಸ್ಕೃತ ಪಾಠ ಮಾಡುವಾಗ ನಮ್ಮ ಶಾಂಭಟ್ರು ಅಂತೇಳಿ ನನ್ನ ಸಂಸ್ಕೃತ ಗುರುಗಳು, ಶ್ರೀರಾಮಚಂದ್ರನ ಕಾಲದಲ್ಲಿ ಪ್ರಜೆಗಳು ಸಾವಿರಾರು ವರ್ಷ ಸುಖ ಶಾಂತಿಯಿಂದ ಇದ್ದರು ಅಂತ ಪಾಠ ಮಾಡಿದರು. ಸಾವಿರಾರು ವರ್ಷ ಹೇಗಿರೋಕ್ಕೆ ಸಾಧ್ಯ ಅಂತ ನನ್ನೊಂದು ಪ್ರಶ್ನೆ ಇತ್ತು. 8ನೇ ಕ್ಲಾಸಲ್ಲಿ ಕೇಳೋದು ನಂಗೆ ಇನ್ನೂ ಜ್ಞಾಪಕ ಇದೆ. ಅದಕ್ಕೆ ನನ್ನ ಗುರುಗಳು ಹೇಳಿದ್ದು, ಸಾವಿರಾರು ಅಂತ ಹೇಳಿದ್ರೆ ಇವತ್ತಿಂದು 1ರಿಂದ 10, 10ರಂಥದ್ದು 10 ಸೇರಿದ್ರೆ 100, 100ರಂಥದ್ದು 10 ಸೇರಿದ್ರೆ 1000 ಅಂತ ಹೇಳ್ತಿರಲ್ಲ, ಆ ಲೆಕ್ಕಾಚಾರ ಅಲ್ಲಪ್ಪ. ಆ ಕಾಲದಲ್ಲಿ ಬೇರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇತ್ತು ಅನಿಸುತ್ತೆ. ಹೀಗಾಗಿ ನಾವು ಆ ಕಾಲದ ಮ್ಯಾಥಮೆಟಿಕ್ಸ್ ಏನಿತ್ತೋ ಅದನ್ನು ಅಧ್ಯಯನ ಮಾಡಿದ್ರೆ ಎಷ್ಟು ಅಂತ ಗೊತ್ತಾಗುತ್ತೆ ಅನ್ನುವ ರೀತಿಯಲ್ಲಿ ಈ 96,000 ಸೈನಿಕರಿದ್ರ, 96,000 ಬೇಡರ ಪಡೆ ಇತ್ತಾ, ಅಥವಾ 5 ಲಕ್ಷ ಜನ ಸೈನಿಕರಿದ್ರ, ಅದನ್ನು ಯಾವ ರೀತಿ ಕರಿತಿದ್ರು, ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಬೇರೆ ರೀತಿಯಲ್ಲಿ ಸಿಗುತ್ತೆ. ಅಂದರೆ ಆ ಕಾಲದಲ್ಲಿ ಎಲ್ಲ ಊರುಗಳು, ನೀವು ಯಾವುದೇ ಊರನ್ನು ತೆಗೆದು ನೋಡಿ, ತಲಕಾಡು ಗಂಗರದು ಒಂದು ದೇವಸ್ಥಾನ ಸಿಗುತ್ತೆ. ಅದನ್ನೇ ಮೊನ್ನೆ ನಮ್ಮ ಮೈಸೂರಿನ ನಾವೆಲ್ಲ ಪ್ರೀತಿಯಿಂದ ಕರೆಯುವಂಥ ಕೊನೆಯ ದೊರೆ ಅಂತ ನಾವು ಕರಿತೀವಿ, ಯದುವೀರು ಹೇಳಿದ್ದಾರೆ. ಹಳೆಯ ಮೈಸೂರಿನ ಯಾವುದೇ ದೇವಾಲಯ ನೋಡಿ, ಅದರ ಪ್ರಾರಂಭದ ರಚನೆ ತಲಕಾಡು ಗಂಗರದಾಗಿರುತ್ತೆ.